ಕರ್ನಾಟಕ ಪ್ರೈಮ್ ಟೈಮ್ನ ಕೊನೆಯ ಭಾಗವಾಗಿ ಪ್ರತಿನಿತ್ಯ ನಾವು ಈ ದೇಶ ಕಂಡ ಅದರಲ್ಲೂ ನಮ್ಮ ರಾಜ್ಯದ ಕೆಲ ಘನತೆವೆತ್ತ ರಾಜಕಾರಣಿಗಳ ಜೀವನಯಾನದ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಕಳೆದ 6-7 ದಿನಗಳಿಂದ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿಗಳ ಪೈಕಿ ಒಬ್ಬರಾದ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರ ಬಗ್ಗೆ ಒಂದೊಂದೇ ವಿಶೇಷ ವಿಚಾರವನ್ನು ತೆರೆದಿಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಸದ್ಯ ದೇಶದ ನಾಯಕರ ಪಟ್ಟಿಯಲ್ಲಿ ದೊಡ್ಡಗೌಡರು ಹೇಗೆ ಡಿಫರೆಂಟ್ ಅನ್ನಿಸ್ತಾರೆ ಅಂತ ಹೇಳಿ ಇವತ್ತಿನ ವರದಿಯಲ್ಲಿ ನೋಡೋಣ. ಮಾಜಿ ಪ್ರಧಾನಿಯಾದರೂ ಇಂದಿಗೂ ಅದೇ ಗತ್ತು. ಮಣ್ಣಿನ ಮಗ ಅಂದ್ರೆ ಕನ್ನಡಿಗರಿಗೆ ಅಚ್ಚುಮೆಚ್ಚು. ಎಚ್ ಡಿ ದೇವೇಗೌಡ ಈ ಹೆಸರಿಗೆ ಇಂದಿಗೂ ರಾಜ್ಯದಲ್ಲಿ ಒಂದು ಗತ್ತಿದೆ, ಗಮ್ಮತ್ತಿದೆ, ಒಂದು ತಾಕತ್ತಿದೆ. ಇಂದಿಗೂ ಕೂಡ ಕೇಂದ್ರದಲ್ಲಿ ತಮ್ಮದೇ ವರ್ಚಸ್ಸು ಹೊಂದಿರುವಂತ ಎಚ್ ಡಿ ದೇವೇಗೌಡರು ಸಾಮಾನ್ಯರಲ್ಲೇ ಸಾಮಾನ್ಯರು ಎನ್ನುವಂತೆ ಇರ್ತಾರೆ. ಇದೇ ಕಾರಣಕ್ಕೆ ದೊಡ್ಡಗೌಡರು ಅಂದ್ರೆ ಕನ್ನಡಿಗರಿಗೆ ಅಚ್ಚುಮೆಚ್ಚು. ಹೌದು, ದೇಶದ ಇತರ ಮಾಜಿ ಪ್ರಧಾನಿಗಳಿಗೆ ಹೋಲಿಸಿದ್ರೆ ದೇವೇಗೌಡರ ಮಹತ್ವ ಗೊತ್ತಾಗುತ್ತೆ. ಯಾಕಂದ್ರೆ ದೇಶ ಕಂಡ ಮಾಜಿ ಪ್ರಧಾನಿಗಳು ಜನರ ಕೈಗೆ ಅಷ್ಟು ಸುಲಭಕ್ಕೆ ಸಿಗುವಂತವರಲ್ಲ. ಯಾವುದೇ ಮಾಜಿ ಪ್ರಧಾನಿಗಳು ಜನರಿಗೆ, ಮಾಧ್ಯಮಗಳಿಗೆ ನೇರವಾಗಿ ಸಿಗೋದಿಲ್ಲ. ಆದರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗಲ್ಲ. ದೇವೇಗೌಡರ ಭೇಟಿಗೆ ಇಂದಿಗೂ ಜನಸಾಗರ. ಮಾಜಿ ಪ್ರಧಾನಿ ಆಗಿದ್ರು ಈಗಲೂ ಎಚ್ಡಿಡಿ ವರ್ಚಸ್ಸು ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರೋ ಅವರ ನಿವಾಸದಲ್ಲಿ ನೂರಾರು ಜನರು ಅವರನ್ನ ಭೇಟಿ ಮಾಡ್ತಾರೆ. ಬಹಳ ವಿಶೇಷ ಅಂದ್ರೆ ತಮ್ಮ ರಾಜಕೀಯ ಅನುಭವದ ಅರ್ಧದಷ್ಟು ವಯಸ್ಸಿನ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಗೌಡ್ರು ಬೆರೆಯುತ್ತಾರೆ. ಕೋಪ ಬಂದ್ರೆ ರೇಗುತ್ತಾರೆ. ತಮ್ಮ ಖಾಸಗಿ ಕೋಣೆಗೂ ಪತ್ರಕರ್ತರನ್ನ ಬಿಟ್ಕೊಳ್ತಾರೆ. ಇಲ್ಲಿಗೆ ಅವರ ಸರಳತೆ ಹೇಗೆ ಎಂಬುದು ಅರ್ಥವಾಗುತ್ತೆ. ಯಾವುದೇ ವರದಿಗಾರರು ಹೋದ್ರೂ ಇಲ್ಲ ಎನ್ನದೆ ಒಲುಮೆಯಿಂದ ಮಾತನಾಡುತ್ತಾರೆ. ತಮ್ಮ ರಾಜಕೀಯ ಅನುಭವ ಹಂಚಿಕೊಳ್ಳುತ್ತಾರೆ. ಅಸಲಿಗೆ ದಕ್ಷಿಣ ಭಾರತದವರು, ಅದರಲ್ಲೂ ಕೂಡ ಪ್ರಾದೇಶಿಕ ಪಕ್ಷದ ನಾಯಕರೊಬ್ಬರು ಪ್ರಧಾನಿ ಗದ್ದುಗೆ ಏರುವುದು ಅಷ್ಟು ಸುಲಭದ ಸಾಧನೆ ಅಲ್ಲ. ಅಂದಿನಿಂದ ಇಂದಿನವರೆಗೂ ಯಾಕೆ ಈಗಲೂ ಕೂಡ ದಿಲ್ಲಿ ಕುರ್ಚಿ ಬಗ್ಗೆ ಅಂತಹದೊಂದು ಮಾತಿದೆ. ಪಕ್ಷ ಯಾವುದೇ ಇರಲಿ, ಪ್ರಧಾನಿ ಹುದ್ದೆ ಮಾತ್ರ ಉತ್ತರ ಭಾರತೀಯರಿಗೆ ಎಂಬ ಅಲಿಖಿತ ನಿಯಮವಿದೆ. ಆದರೆ 25 ವರ್ಷಗಳ ಹಿಂದೆ ಇದನ್ನ ಮೆಟ್ಟಿ ನಿಂತವರು ಎಚ್ ಡಿ ದೇವೇಗೌಡರು. 25 ವರ್ಷಗಳ ಹಿಂದೆ ಅಂದ್ರೆ ಜೂನ್ 1, 1996ರಂದು ಎಚ್ ಡಿ ದೇವೇಗೌಡರು ದೇಶದ 11ನೇ ಪ್ರಧಾನಿಯಾಗಿ ಪದಗ್ರಹಣ ಸ್ವೀಕರಿಸಿದ್ರು. ಅಂದು ಬದಲಾಗಿದ್ದ ರಾಜಕೀಯ ಸನ್ನಿವೇಶದಲ್ಲಿ ದೇಶಾದ್ಯಂತ 46 ಸಂಸದರನ್ನ ಒಳಗೊಂಡ ಜನತಾದಳ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಚ್ ಡಿ ಆಯ್ಕೆಯಾದರು. ಅಂದು ಪ್ರಧಾನಿಯಾಗಿದ್ದು ಅವರ ರಾಜಕೀಯ ಚಾಣಾಕ್ಷತೆ, ಪ್ರಬುದ್ಧತೆಗೆ ಸಾಕ್ಷಿ. ಆಗ ಸಿಕ್ಕ ಅತಿ ಕಡಿಮೆ ಅವಧಿಯಲ್ಲಿಯೇ ಅನೇಕ ಜನಪರ, ಅಭಿವೃದ್ಧಿಪರ ಕೆಲಸಗಳನ್ನ ಮಾಡಿದ್ದು ಮಣ್ಣಿನ ಮಗನ ಸಾಧನೆಯನ್ನ ಸಾರಿ ಸಾರಿ ಹೇಳುತ್ತೆ. ಹಳ್ಳಿಯಿಂದ ದಿಲ್ಲಿವರೆಗೂ ಮುಟ್ಟಿ ಬಂದ ಮಣ್ಣಿನ ಮಗ ಇಂದಿಗೂ ಅಷ್ಟೇ ಸರಳ, ಅಷ್ಟೇ ಜನಪರ. ಹೀಗಾಗಿ ದೊಡ್ಡಗೌಡರು ಅಂದ್ರೆ ಕನ್ನಡಿಗರ ಪಾಲಿಗೆ ಒಂದು ರೀತಿ ಗೌರವ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕ ಪ್ರೈಮ್ ಟೈಮ್ನ ಕೊನೆಯ ಭಾಗವಾಗಿ ಪ್ರತಿನಿತ್ಯ ನಾವು ಈ ದೇಶ ಕಂಡ ಅದರಲ್ಲೂ ನಮ್ಮ ರಾಜ್ಯದ ಕೆಲ ಘನತೆವೆತ್ತ ರಾಜಕಾರಣಿಗಳ ಜೀವನಯಾನದ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಕಳೆದ 6-7 ದಿನಗಳಿಂದ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿಗಳ ಪೈಕಿ ಒಬ್ಬರಾದ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರ ಬಗ್ಗೆ
ಒಂದೊಂದೇ ವಿಶೇಷ ವಿಚಾರವನ್ನ ತೆರೆದಿಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಸದ್ಯ ದೇಶದ ನಾಯಕರ ಪಟ್ಟಿಯಲ್ಲಿ ದೊಡ್ಡಗೌಡರು ಹೇಗೆ ಡಿಫ್ರೆಂಟ್ ಅನ್ನಿಸ್ತಾರೆ ಅಂತ ಹೇಳಿ ಇವತ್ತಿನ ವರದಿಯಲ್ಲಿ ನೋಡೋಣ. ಮಾಜಿ ಪ್ರಧಾನಿಯಾದರೂ ಇಂದಿಗೂ ಅದೇ ಗತ್ತು. ಮಣ್ಣಿನ ಮಗ ಅಂದ್ರೆ ಕನ್ನಡಿಗರಿಗೆ ಅಚ್ಚುಮೆಚ್ಚು. ಎಚ್.ಡಿ. ದೇವೇಗೌಡ ಈ ಹೆಸರಿಗೆ ಇಂದಿಗೂ ರಾಜ್ಯದಲ್ಲಿ ಒಂದು ಗತ್ತಿದೆ, ಗಮ್ಮತ್ತಿದೆ, ಒಂದು ತಾಕತ್ತಿದೆ. ಇಂದಿಗೂ ಕೂಡ ಕೇಂದ್ರದಲ್ಲಿ ತಮ್ಮದೇ ವರ್ಚಸ್ಸು ಹೊಂದಿರುವಂತ ಎಚ್.ಡಿ. ದೇವೇಗೌಡರು ಸಾಮಾನ್ಯರಲ್ಲೇ ಸಾಮಾನ್ಯರು ಎನ್ನುವಂತೆ ಇರ್ತಾರೆ. ಇದೇ ಕಾರಣಕ್ಕೆ ದೊಡ್ಡಗೌಡರು ಅಂದ್ರೆ ಕನ್ನಡಿಗರಿಗೆ ಅಚ್ಚುಮೆಚ್ಚು. ಹೌದು, ದೇಶದ ಇತರ ಮಾಜಿ ಪ್ರಧಾನಿಗಳಿಗೆ ಹೋಲಿಸಿದ್ರೆ ದೇವೇಗೌಡರ ಮಹತ್ವ ಗೊತ್ತಾಗುತ್ತೆ. ಯಾಕಂದ್ರೆ ದೇಶ ಕಂಡ ಮಾಜಿ ಪ್ರಧಾನಿಗಳು ಜನರ ಕೈಗೆ ಅಷ್ಟು ಸುಲಭಕ್ಕೆ ಸಿಗುವಂತವರಲ್ಲ. ಯಾವುದೇ ಮಾಜಿ ಪ್ರಧಾನಿಗಳು ಜನರಿಗೆ, ಮಾಧ್ಯಮಗಳಿಗೆ ನೇರವಾಗಿ ಸಿಗೋದಿಲ್ಲ. ಆದರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗಲ್ಲ. ದೇವೇಗೌಡರ ಭೇಟಿಗೆ ಇಂದಿಗೂ ಜನಸಾಗರ. ಮಾಜಿ ಪ್ರಧಾನಿ ಆಗಿದ್ರು ಈಗಲೂ ಎಚ್.ಡಿ. ವರ್ಚಸ್ಸು ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರೋ ಅವರ ನಿವಾಸದಲ್ಲಿ ನೂರಾರು ಜನರು ಅವರನ್ನ ಭೇಟಿ ಮಾಡ್ತಾರೆ. ಬಹಳ ವಿಶೇಷ ಅಂದ್ರೆ ತಮ್ಮ ರಾಜಕೀಯ ಅನುಭವದ ಅರ್ಧದಷ್ಟು ವಯಸ್ಸಿನ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಗೌಡ್ರು ಬೆರೆಯುತ್ತಾರೆ. ಕೋಪ ಬಂದ್ರೆ ರೇಗುತ್ತಾರೆ. ತಮ್ಮ ಖಾಸಗಿ ಕೋಣೆಗೂ ಪತ್ರಕರ್ತರನ್ನ ಬಿಟ್ಕೊಳ್ತಾರೆ. ಇಲ್ಲಿಗೆ ಅವರ ಸರಳತೆ ಹೇಗೆ ಎಂಬುದು ಅರ್ಥವಾಗುತ್ತೆ. ಯಾವುದೇ ವರದಿಗಾರರು ಹೋದ್ರೂ ಇಲ್ಲ ಎನ್ನದೆ ಒಲುಮೆಯಿಂದ ಮಾತನಾಡುತ್ತಾರೆ. ತಮ್ಮ ರಾಜಕೀಯ ಅನುಭವ ಹಂಚಿಕೊಳ್ಳುತ್ತಾರೆ. ಅಸಲಿಗೆ ದಕ್ಷಿಣ ಭಾರತದವರು, ಅದರಲ್ಲೂ ಕೂಡ ಪ್ರಾದೇಶಿಕ ಪಕ್ಷದ ನಾಯಕರೊಬ್ಬರು ಪ್ರಧಾನಿ ಗದ್ದುಗೆ ಏರುವುದು ಅಷ್ಟು ಸುಲಭದ ಸಾಧನೆ ಅಲ್ಲ. ಅಂದಿನಿಂದ ಇಂದಿನವರೆಗೂ ಯಾಕೆ ಈಗಲೂ ಕೂಡ ದಿಲ್ಲಿ ಕುರ್ಚಿ ಬಗ್ಗೆ ಅಂತಹದೊಂದು ಮಾತಿದೆ. ಪಕ್ಷ ಯಾವುದೇ ಇರಲಿ, ಪ್ರಧಾನಿ ಹುದ್ದೆ ಮಾತ್ರ ಉತ್ತರ ಭಾರತೀಯರಿಗೆ ಎಂಬ ಅಲಿಖಿತ ನಿಯಮವಿದೆ. ಆದರೆ 25 ವರ್ಷಗಳ ಹಿಂದೆ ಇದನ್ನ ಮೆಟ್ಟಿ ನಿಂತವರು ಎಚ್.ಡಿ. ದೇವೇಗೌಡರು. 25 ವರ್ಷಗಳ ಹಿಂದೆ ಅಂದ್ರೆ ಜೂನ್ 1, 1996ರಂದು ಎಚ್.ಡಿ. ದೇವೇಗೌಡರು ದೇಶದ 11ನೇ ಪ್ರಧಾನಿಯಾಗಿ ಪದಗ್ರಹಣ ಸ್ವೀಕರಿಸಿದ್ರು. ಅಂದು ಬದಲಾಗಿದ್ದ ರಾಜಕೀಯ ಸನ್ನಿವೇಶದಲ್ಲಿ ದೇಶಾದ್ಯಂತ 46 ಸಂಸದರನ್ನ ಒಳಗೊಂಡ ಜನತಾದಳ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಚ್.ಡಿ. ಆಯ್ಕೆಯಾದರು. ಅಂದು ಪ್ರಧಾನಿಯಾಗಿದ್ದು ಅವರ ರಾಜಕೀಯ ಚಾಣಾಕ್ಷತೆ, ಪ್ರಬುದ್ಧತೆಗೆ ಸಾಕ್ಷಿ. ಆಗ ಸಿಕ್ಕ ಅತಿ ಕಡಿಮೆ ಅವಧಿಯಲ್ಲಿಯೇ ಅನೇಕ ಜನಪರ, ಅಭಿವೃದ್ಧಿಪರ ಕೆಲಸಗಳನ್ನ ಮಾಡಿದ್ದು ಮಣ್ಣಿನ ಮಗನ ಸಾಧನೆಯನ್ನ ಸಾರಿ ಸಾರಿ ಹೇಳುತ್ತೆ. ಹಳ್ಳಿಯಿಂದ ದಿಲ್ಲಿವರೆಗೂ ಮುಟ್ಟಿ ಬಂದ ಮಣ್ಣಿನ ಮಗ ಇಂದಿಗೂ ಅಷ್ಟೇ ಸರಳ, ಅಷ್ಟೇ ಜನಪರ. ಹೀಗಾಗಿ ದೊಡ್ಡಗೌಡರು ಅಂದ್ರೆ ಕನ್ನಡಿಗರ ಪಾಲಿಗೆ ಒಂದು ರೀತಿ ಗೌರವ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.